ಪ್ರಧಾನಿ ನರೇಂದ್ರ ಮೋದಿಯವರನ್ನು ಹಾಡಿ ಹೊಗಳಿ ಕಾಂಗ್ರೆಸ್ ಪಕ್ಷವನ್ನು ತೊರೆದು ಹೊಸ ಪಕ್ಷವನ್ನು ಕಟ್ಟಿದ್ದಂತಹ ಮಾಜಿ ಮುಖ್ಯಮಂತ್ರಿಯ ಕಥೆ ಏನಾಯಿತು? ಆ ಮಾಜಿ ಮುಖ್ಯಮಂತ್ರಿ ಈಗ ಏನು ಮಾಡ್ತಿದ್ದಾರೆ? ಆ ಮಾಜಿ ಮುಖ್ಯಮಂತ್ರಿ ಕಟ್ಟಿದಂತಹ ಪಕ್ಷದ ಕಥೆ ಏನಾಯಿತು? ಮತ್ತೆ ಕಾಂಗ್ರೆಸ್ಸಿಗೆ ವಾಪಸ್ ಬರ್ತಾರ ಆ ಮಾಜಿ ಮುಖ್ಯಮಂತ್ರಿ? 10 ವರ್ಷಗಳ ಬಳಿಕ ಜಮ್ಮು ಕಾಶ್ಮೀರದಲ್ಲಿ ವಿಧಾನಸಭಾ ಚುನಾವಣೆ ನಡೀತಾ ಇದೆ. ಜಮ್ಮು ಕಾಶ್ಮೀರ ವಿಶೇಷ ಸ್ಥಾನಮಾನ ಮತ್ತು ಜಮ್ಮು ಕಾಶ್ಮೀರದ ರಾಜ್ಯದ ಸ್ಥಾನಮಾನ ರದ್ದಾದ ಬಳಿಕ ನಡೆಯುತ್ತಿರುವಂತಹ ಮೊದಲ ವಿಧಾನಸಭಾ ಚುನಾವಣೆ. ಜಮ್ಮು ಕಾಶ್ಮೀರದಲ್ಲಿ ನಡೆಯುತ್ತಿರುವ ವಿಧಾನಸಭಾ ಚುನಾವಣೆ ದೀರ್ಘಕಾಲ ಕಾಂಗ್ರೆಸ್ನಲ್ಲಿದ್ದು ಆ ಬಳಿಕ ಸ್ವತಂತ್ರವಾಗಿ ಹೊಸ ಪಕ್ಷವನ್ನು ಸ್ಥಾಪಿಸಿದ ಗುಲಾಂ ನಬಿ ಆಜಾದ್ ಪಕ್ಷಕ್ಕೆ ಮೊದಲ ವಿಧಾನಸಭಾ ಚುನಾವಣೆ ಕೂಡ ಹೌದು. ಗುಲಾಂ ನಬಿ ಆಜಾದ್ ಅವರು ಸ್ಥಾಪಿಸಿರುವ ಡೆಮೊಕ್ರಾಟಿಕ್ ಪ್ರೋಗ್ರೆಸಿವ್ ಆಜಾದ್ ಪಕ್ಷ ಜಮ್ಮು ಕಾಶ್ಮೀರದಲ್ಲಿರುವಂತಹ ಒಟ್ಟು 90 ವಿಧಾನಸಭಾ ಕ್ಷೇತ್ರಗಳಲ್ಲಿ ಏಕಾಂಗಿಯಾಗಿ ಸ್ಪರ್ಧೆಗೆ ತೀರ್ಮಾನವನ್ನು ಮಾಡಿದೆ. ಈಗಾಗಲೇ ಆಜಾದ್ ಅವರ ಪಕ್ಷ 23 ವಿಧಾನಸಭಾ ಕ್ಷೇತ್ರಗಳಿಗೆ ತನ್ನ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದೆ. ಜಮ್ಮು ಕಾಶ್ಮೀರದಲ್ಲಿ ಒಟ್ಟು 3 ಹಂತಗಳಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿದೆ. ಸೆಪ್ಟೆಂಬರ್ 18, ಸೆಪ್ಟೆಂಬರ್ 25 ಮತ್ತು ಅಕ್ಟೋಬರ್ 1ನೇ ತಾರೀಕು. ಅಕ್ಟೋಬರ್ 8ರಂದು ಹರಿಯಾಣ ವಿಧಾನಸಭಾ ಫಲಿತಾಂಶದ ಜೊತೆಗೆ ಜಮ್ಮು ಕಾಶ್ಮೀರ ವಿಧಾನಸಭೆಯ ಫಲಿತಾಂಶ ಕೂಡ ಪ್ರಕಟ ಆಗ್ತಾ ಇದೆ. ಗುಲಾಂ ನಬಿ ಆಜಾದ್ ಅವರ ಪಕ್ಷ ನಿಜಕ್ಕೂ ಕಾಂಗ್ರೆಸ್ಸಿಗೆ ಜಮ್ಮು ಕಾಶ್ಮೀರದಲ್ಲಿ ಟಕ್ಕರು ಕೊಡುವಷ್ಟು ಲೆವೆಲಿಗೆ, ಅಥವಾ ಜಮ್ಮು ಕಾಶ್ಮೀರದಲ್ಲಿ ಕಾಂಗ್ರೆಸ್ ಅನ್ನು ಪರೋಕ್ಷವಾಗಿ ಸೋಲಿಸಿ ಆ ಮುಖಾಂತರ ಬಿಜೆಪಿಗೆ ಸಹಕಾರಿಯಾಗುವ ಮಟ್ಟಿಗೆ ಗುಲಾಂ ನಬಿ ಆಜಾದ್ ಅವರ ಪಕ್ಷದ ಸ್ಥಿತಿ ಇದೆಯಾ? ಯಾರು ಕಾಂಗ್ರೆಸ್ನಿಂದ ಹೊರಬಂದು ಜಮ್ಮು ಕಾಶ್ಮೀರದಲ್ಲಿ ಸ್ವತಂತ್ರವಾಗಿ ಪಕ್ಷವನ್ನು ರಚಿಸಿ ನಾನು ಜಮ್ಮು ಕಾಶ್ಮೀರದ ರಾಜಕೀಯ ಚಿತ್ರಣವನ್ನೇ ಬದಲಾಯಿಸಿಬಿಡ್ತೀನಿ ಅಂತೇಳಿ ಘೋಷಣೆಯನ್ನು ಮಾಡಿದ್ರು, ಯಾವ ನಾಯಕನ ಹೆಸರಲ್ಲಿ ಪಕ್ಷದ ಅಭ್ಯರ್ಥಿಗಳು ಮತ್ತು ಕಾರ್ಯಕರ್ತರು ಜಮ್ಮು ಕಾಶ್ಮೀರದಲ್ಲಿ ವಿಧಾನಸಭಾ ಚುನಾವಣೆ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಮತಯಾಚನೆ ಮಾಡಿದ್ರು, ಈಗ ಅದೇ ನಾಯಕ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಚಾರದಿಂದ ದೂರ ಉಳಿದಿದ್ದಾರೆ. ಗುಲಾಂ ನಬಿ ಆಜಾದ್ ಅವರು ವಿಧಾನಸಭಾ ಚುನಾವಣೆಯ ಪ್ರಚಾರದಿಂದ ದೂರ ಉಳಿದಿದ್ದಾರೆ. ಅದಕ್ಕೆ ಆಜಾದ್ ಅವರು ಕೊಟ್ಟಿರುವಂತಹ ಕಾರಣ ಅನಾರೋಗ್ಯ, ನನಗೆ ಆರೋಗ್ಯ ಸರಿಯಿಲ್ಲ, ನಾನು ಜಮ್ಮು ಕಾಶ್ಮೀರ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿಗಳ ಪರ ಪ್ರಚಾರ ಮಾಡೋಕ್ಕಾಗಲ್ಲ, ಪಕ್ಷದ ಅಭ್ಯರ್ಥಿಗಳು ತಮ್ಮ ಸ್ವಂತ ಸಾಮರ್ಥ್ಯದ ಮೇಲೆ ನಂಬಿಕೆಯನ್ನು ಇಟ್ಟಿದ್ದಾರೆ, ನಾವೇ ಕ್ಯಾಂಪೇನ್ ಮಾಡ್ಕೋತೀವಿ, ನಾವೇ ಎಲೆಕ್ಷನನ್ನು ಗೆಲ್ತೀವಿ ಎನ್ನುವಂತಹ ಸ್ವವಿಶ್ವಾಸ, ಆತ್ಮವಿಶ್ವಾಸ ಏನಾದರೂ ಪಕ್ಷದ ಅಭ್ಯರ್ಥಿಗಳಿಗಿದ್ದರೆ ಅವರು ಚುನಾವಣೆಗೆ ಸ್ಪರ್ಧೆ ಮಾಡಬಹುದು, ನಾನು ಪ್ರಚಾರಕ್ಕೆ ಬರಲ್ಲ, ನಾನು ಕ್ಯಾಂಪೇನ್ ಮಾಡೋಕ್ಕಾಗಲ್ಲ ಅಂಥೇಳಿ ಆಜಾದ್ ಅವರು ಬಹಿರಂಗವಾಗಿ ಹೇಳಿದ್ದಾರೆ. ಸೊ ಹೀಗಾಗಿ ಸಹಜವಾಗಿಯೇ ಆಜಾದ್ ಅವರ ಪಕ್ಷದ ಅಭ್ಯರ್ಥಿಗಳು ಮತ್ತು ಕಾರ್ಯಕರ್ತರಿಗೆ ಇದು ಆಘಾತವನ್ನು ಉಂಟು ಮಾಡಿದೆ. ಕಾರಣ ಏನು ಅಂತ ಹೇಳಿದ್ರೆ, ಪಕ್ಷದ ಹೆಸರಲ್ಲೂ ಕೂಡ ಆಜಾದ್ ಅವರ ಹೆಸರಿದೆ, ಡೆಮೊಕ್ರಾಟಿಕ್ ಪ್ರೋಗ್ರೆಸಿವ್ ಆಜಾದ್ ಪಾರ್ಟಿ ಅಂಥೇಳಿ. ಆದರೆ ಪಕ್ಷದ ನಾಯಕ ಕೂಡ ಗುಲಾಂ ನಬಿ ಆಜಾದ್, ಪಕ್ಷದ ಅಭ್ಯರ್ಥಿಗಳು ಮತ ಕೇಳುವಂಥದ್ದು ಕೂಡ ಆಜಾದ್ ಅವರ ಹೆಸರಲ್ಲಿ, ಕಾರ್ಯಕರ್ತರು ಕೂಡ ಪ್ರಚಾರ ಮಾಡುವಂಥದ್ದು ಆಜಾದ್ ಅವರ ಹೆಸರಲ್ಲಿ. ಆದರೆ ಆಜಾದೇ ಚುನಾವಣಾ ಪ್ರಚಾರಕ್ಕೆ ಬರ್ತಾ ಇಲ್ಲ. ಎರಡನೆಯದ್ದು, ಗುಲಾಂ ನಬಿ ಆಜಾದ್ ಪಕ್ಷ ಇಲ್ಲಿಯವರೆಗೆ ಒಟ್ಟು 23 ವಿಧಾನಸಭಾ ಕ್ಷೇತ್ರಗಳಿಗೆ ತನ್ನ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದೆ. ಇವರಲ್ಲಿ ಈಗಾಗಲೇ 5 ಅಭ್ಯರ್ಥಿಗಳು ತಮ್ಮ ನಾಮಪತ್ರವನ್ನು ವಾಪಸ್ ಪಡೆದು ಚುನಾವಣಾ ಕಣದಿಂದ ಹಿಂದೆ ಸರಿದಿದ್ದಾರೆ. 5 ಅಭ್ಯರ್ಥಿಗಳು, 23ರಲ್ಲಿ 5 ಅಭ್ಯರ್ಥಿಗಳು. ಅಲ್ಲಿಗೆ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗುಲಾಂ ನಬಿ ಆಜಾದ್ ಅವರ ಪಕ್ಷಕ್ಕೆ ಅಭ್ಯರ್ಥಿಗಳೇ ಇಲ್ಲ. 2022ರಲ್ಲಿ ಗುಲಾಂ ನಬಿ ಆಜಾದ್ ಅವರು ತಮ್ಮ ಹೊಸ ಪಕ್ಷ ಡೆಮೊಕ್ರಾಟಿಕ್ ಪ್ರೋಗ್ರೆಸಿವ್ ಆಜಾದ್ ಪಕ್ಷವನ್ನು ಸ್ಥಾಪನೆ ಮಾಡಿದ್ರು. ಆ ಸಂದರ್ಭದಲ್ಲಿ ಜಮ್ಮು ಕಾಶ್ಮೀರ ರಾಜ್ಯರ ಕಾರಣದಲ್ಲಿ ಆಜಾದ್ ಅವರ ಪಕ್ಷ ಹೊಸ ಸಂಚಲನವನ್ನು ಕ್ರಿಯೇಟ್ ಮಾಡುತ್ತೆ ಅಂತೇಳಿ ದೆಹಲಿಯ ಖ್ಯಾತನಾಮ ಪತ್ರಕರ್ತರೆಲ್ಲ ವ್ಯಾಖ್ಯಾನವನ್ನು ಮಾಡಿದ್ರು. ಆಜಾದ್ ಅವರ ಪಕ್ಷ ಕಾಂಗ್ರೆಸ್ಗೆ ಟಕ್ಕರ್ ಕೊಡುತ್ತೆ, ಹೊಸ ಸಂಚಲನ, ಕಾಂಗ್ರೆಸ್ಗೆ ದೊಡ್ಡ ಆಘಾತ ಅಂತೇಳಿ. ಆದರೆ ದೆಹಲಿ ಪತ್ರಕರ್ತರು, ದೆಹಲಿ ಮಾಧ್ಯಮಗಳು ಮಾಡಿದಂತಹ ಈ ವ್ಯಾಖ್ಯಾನಗಳೆಲ್ಲವೂ ಕೂಡ ಈಗ ಅಕ್ಷರಶಃ ಸುಳ್ಳಾಗ್ತಾ ಇದೆ. 5ನೆಯ ಪಾಯಿಂಟು, ಆಜಾದ್ ನಂಬಿಕೊಂಡು ಕಾಂಗ್ರೆಸ್ ಬಿಟ್ಟು ಹೋಗಿದ್ದಂತಹ ಕಾಂಗ್ರೆಸ್ನ ಕಾರ್ಯಕರ್ತರು, ಮಾಜಿ ಶಾಸಕರು, ಮಾಜಿ ಸಚಿವರು, ನಾಯಕರು, ಮುಖಂಡರು, ಹೀಗೆ ಎಲ್ಲ ಸ್ತರದವರು
ಮತ್ತೆ ಕಾಂಗ್ರೆಸ್ಗೆ ಗರ್ವಾಪಸಿ ಆಗ್ತಾ ಇದ್ದಾರೆ. ಕಾಂಗ್ರೆಸ್ನಿಂದ ಬಿಟ್ಟು ಬಂದವರನ್ನೇ ನೆಚ್ಚಿಕೊಂಡು ಪಕ್ಷವನ್ನು ಕಟ್ಟಿದ್ದಂಥ ಆಜಾದ್ ಪಕ್ಷ ಈಗ ಬರೀ ಅಸ್ಥಿಪಂಜರ. ಮಾಂಸ ಇಲ್ಲ, ಅದರಲ್ಲಿ ರಕ್ತ ಇಲ್ಲ, ಜೀವನೇ ಇಲ್ಲ, ಅದಕ್ಕೆ ಬರೀ ಅಸ್ಥಿಪಂಜರ. ಕಾರಣ ಆಜಾದ್ ಅವರು ಪಕ್ಷ ಕಟ್ಟುವಂತಹ ಸಂದರ್ಭದಲ್ಲಿ ಆ ಪಕ್ಷಕ್ಕೆ ಜಾಯಿನ್ ಆಗಿದ್ದಂಥವರೇ ಕಾಂಗ್ರೆಸ್ನವರು, ಕಾಂಗ್ರೆಸ್ನ ಮಾಜಿ ಶಾಸಕರು, ಮಾಜಿ ಸಚಿವರು, ಕಾರ್ಯಕರ್ತರು, ಮುಖಂಡರು. ಬಟ್ 2022 ಸೆಪ್ಟೆಂಬರ್ನಲ್ಲಿ ಆಜಾದ್ ಆ ಪಕ್ಷವನ್ನು ಸ್ಥಾಪನೆ ಮಾಡಿದ ಕೆಲವೇ ತಿಂಗಳಲ್ಲಿ ಯಾರೆಲ್ಲ ಆಜಾದ್ ಅವರ ಪಕ್ಷಕ್ಕೆ ಕಾಂಗ್ರೆಸ್ನಿಂದ ಹೋಗಿದ್ರು ಅವರೆಲ್ಲ ಒಬ್ಬೊಬ್ಬರಾಗಿ ವಾಪಸ್ ಬಂದಿದ್ದಾರೆ. ದಂಡಾಗಿ ವಾಪಸ್ ಬರ್ತಾ ಇದ್ದಾರೆ. ದಂಡಾಗಿ ಎಲ್ಲದ್ದು ಮಾಜಿ ಸಚಿವರು, ಮಾಜಿ ಶಾಸಕರು ಎಲ್ಲರೂ ರಿಟರ್ನ್ ಕಾಂಗ್ರೆಸ್ಸಿಗೆ. ಸೊ ಆಜಾದ್ ಪಾರ್ಟಿಯಲ್ಲಿ ಈಗ ಹೇಳಿಕೊಳ್ಳುವಂತಹ ನಾಯಕರು ಇಲ್ಲ, ಆಜಾದ್ ಅವರನ್ನು ಬಿಟ್ಟರೆ ಮುಖಂಡರು ಇಲ್ಲ, ಕಾರ್ಯಕರ್ತರು ಇಲ್ಲ. 6ನೆಯ ಪಾಯಿಂಟು, ಜಮ್ಮು ಕಾಶ್ಮೀರದ 3 ಲೋಕಸಭಾ ಕ್ಷೇತ್ರಗಳಲ್ಲಿ ಆಜಾದ್ ಪಕ್ಷ ಈ ಬಾರಿ ಚುನಾವಣೆಗೆ ಕಂಟೆಸ್ಟ್ ಮಾಡಿತ್ತು. ಈ 3 ಲೋಕಸಭಾ ಕ್ಷೇತ್ರಗಳಲ್ಲಿ ಒಟ್ಟು ಮತದಾರರ ಸಂಖ್ಯೆ ಇದ್ದಿದ್ದು 54 ಲಕ್ಷ. ಆದರೆ ಆಜಾದ್ ಅವರ ಪಕ್ಷ ಈ 3 ಲೋಕಸಭಾ ಕ್ಷೇತ್ರಗಳಲ್ಲಿ ಪಡೆದಿದ್ದು ಕೇವಲ 80,264 ಮತಗಳು ಮಾತ್ರ. 80,264 ಮತಗಳು. 54 ಲಕ್ಷಗಳ ಮತಗಳಲ್ಲಿ ಆಜಾದ್ ಅವರ ಪಕ್ಷ ಪಡೆದಿದ್ದು 80,264. 3 ಲೋಕಸಭಾ ಕ್ಷೇತ್ರಗಳು ಠೇವಣಿಯನ್ನೇ ಕಳೆದುಕೊಳ್ಳುವುದು ಆಜಾದ್ ಅವರ ಪಕ್ಷ ಲೋಕಸಭಾ ಚುನಾವಣೆಯಲ್ಲಿ. 7ನೆಯ ಪಾಯಿಂಟು, ದೀರ್ಘಕಾಲ ಕಾಂಗ್ರೆಸ್ನಲ್ಲಿದ್ದು ಎಲ್ಲ ರೀತಿಯ ಅಧಿಕಾರವನ್ನು ಅನುಭವಿಸಿರುವಂತಹ ಆಜಾದ್ ತಳಮಟ್ಟದ ರಾಜಕಾರಣಿ ಅಲ್ಲ. ಅಂದರೆ ಗ್ರಾಸ್ ರೂಟ್ ಲೀಡರ್ ಅಲ್ಲ. ಪಕ್ಷ ಸಂಘಟನೆ, ಕಾರ್ಯಕರ್ತರ ಜೊತೆಗೆ ನಿರಂತರ ಸಂಪರ್ಕ ಅಥವಾ ಒಬ್ಬ ಜನನಾಯಕ ಎನ್ನುವಂತಹ ವರ್ಚಸ್ಸೇನಿದೆ ಅದು ಗುಲಾಂ ನಬಿ ಆಜಾದ್ ಅವರಿಗಿಲ್ಲ. ಜಮ್ಮು ಕಾಶ್ಮೀರದ ಗುಲಾಂ ನಬಿ ಆಜಾದ್ ಅವರು 1980 ಮತ್ತು 84ರಲ್ಲಿ ಕಾಂಗ್ರೆಸ್ ಅಲೆಯ ಅಬ್ಬರದಲ್ಲಿ ಮಹಾರಾಷ್ಟ್ರದ ವಾಸಿಂ ಲೋಕಸಭಾ ಕ್ಷೇತ್ರದಿಂದ ಗೆದ್ದು ಬರ್ತಾರೆ. 1980-84ರಲ್ಲಿ ಮಹಾರಾಷ್ಟ್ರದಿಂದ. ಮೂಲತಃ ಜಮ್ಮು ಕಾಶ್ಮೀರದವರು, ಬಟ್ ಕಾಂಗ್ರೆಸ್ ಅಲೆಯ ಕಾರಣ ಮಹಾರಾಷ್ಟ್ರದಿಂದ ಗೆದ್ದು ಲೋಕಸಭೆಗೆ ಪ್ರವೇಶ ಮಾಡ್ತಾರೆ 2 ಲೋಕಸಭಾ ಚುನಾವಣೆಯಲ್ಲಿ. ಆ ಸಂದರ್ಭದಲ್ಲಿ ಅವರನ್ನು ಕೇಂದ್ರದಲ್ಲಿ ಡೆಪ್ಯೂಟಿ ಮಿನಿಸ್ಟರ್ ಕೂಡ ಮಾಡಲಾಗುತ್ತೆ. ಉಪಮಂತ್ರಿಯಾಗಿ, ರಾಜ್ಯ ಮಂತ್ರಿಯಾಗಿಯೂ ಕೂಡ ಗುಲಾಂ ನಬಿ ಆಜಾದ್ ಅವರು ಆ ಸಂದರ್ಭದಲ್ಲಿ ಅವರಿಗೆ ಅಧಿಕಾರ ಕೂಡ ಸಿಗುತ್ತೆ. ಅದಾದ ಬಳಿಕ ನಿರಂತರವಾಗಿ ಗುಲಾಂ ನಬಿ ಆಜಾದ್ ಅವರು ರಾಜ್ಯಸಭೆಗೆ ಆಯ್ಕೆಯಾದಂಥವ್ರು. 2006ರಲ್ಲಿ ಗುಲಾಂ ನಬಿ ಆಜಾದ್ ಅವರನ್ನು ಕಾಂಗ್ರೆಸ್ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿಯನ್ನಾಗಿಯೂ ಕೂಡ ಮಾಡುತ್ತೆ. ಅದಾದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಸಚಿವರು ಕೂಡ ಆಗ್ತಾರೆ. ಸೋನಿಯಾ ಗಾಂಧಿ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಂತಹ ಕೆಲವು ನಾಯಕರ ಪೈಕಿ ಗುಲಾಂ ನಬಿ ಆಜಾದ್ ಕೂಡ ಒಬ್ಬರು. ಕೆಲವು ನಾಯಕರು ಸೋನಿಯಾ ಗಾಂಧಿ ಆಪ್ತ ವಲಯದಲ್ಲಿದ್ದಂತಹ ನಾಯಕರ ಪೈಕಿ ಇವರು ಕೂಡ ಒಬ್ಬರು, ಗುಲಾಂ ನಬಿ ಆಜಾದ್. 2014ರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋತರೂ ಕೂಡ ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ ಮೇಲುಗೈಯನ್ನು ಸಾಧಿಸಿತ್ತು. ಆ ಸಂದರ್ಭದಲ್ಲಿ ಗುಲಾಂ ನಬಿ ಆಜಾದ್ ಅವರನ್ನು ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕನನ್ನಾಗಿ ಮಾಡಿತು ಕಾಂಗ್ರೆಸ್. 2015ರಲ್ಲಿ ಮತ್ತೆ ಜಮ್ಮು ಕಾಶ್ಮೀರ ವಿಧಾನಸಭೆಯಿಂದ ಆಜಾದ್ ಅವರಿಗೆ ಟಿಕೆಟನ್ನು ಕೊಟ್ಟು ರಾಜ್ಯಸಭಾ ಚುನಾವಣೆಯಲ್ಲಿ ಮತ್ತೆ ಗೆಲ್ಲಿಸಿ ಅವರನ್ನು ರಾಜ್ಯಸಭೆಗೆ ಕರ್ಕೊಂಡು ಬಂತು ಇದೇ ಕಾಂಗ್ರೆಸ್ ಪಕ್ಷ. 2021ರಲ್ಲಿ ಅವರ ರಾಜ್ಯಸಭೆಯ ಅವಧಿ ಮುಕ್ತಾಯ ಆಗುತ್ತೆ. ಮರು ಆಯ್ಕೆ ಆಗಲಿಲ್ಲ ಗುಲಾಂ ನಬಿ ಆಜಾದ್. ಯಾಕೆ ಮರು ಆಯ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ 2019 ಆಗಸ್ಟ್ನಲ್ಲಿ ಜಮ್ಮು ಕಾಶ್ಮೀರ ವಿಶೇಷ ಸ್ಥಾನಮಾನ, ಜಮ್ಮು ಕಾಶ್ಮೀರ ರಾಜ್ಯದ ಸ್ಥಾನಮಾನ ರದ್ದಾಗಿದ್ದರಿಂದಾಗಿ ಜಮ್ಮು ಕಾಶ್ಮೀರ ವಿಧಾನಸಭೆ ಕೂಡ ರದ್ದಾಯಿತು. ಹೀಗಾಗಿ ಅಲ್ಲಿ ಶಾಸಕರೇ ಇರಲಿಲ್ಲ, ವಿಧಾನಸಭೆ ಇರಲಿಲ್ಲ 2019 ಆಗಸ್ಟ್ನಿಂದ. ಹೀಗಾಗಿ 2021ರಲ್ಲಿ ಆಜಾದ್ ಅವರ ರಾಜ್ಯಸಭೆಯ ಅವಧಿ ಮುಕ್ತಾಯ ಆಗಿದ್ದರಿಂದ ಅವರು ಮತ್ತೆ ಅಲ್ಲಿ ರೀಎಲೆಕ್ಟ್ ಆಗಲಿಕ್ಕೆ ಆಗಲಿಲ್ಲ. ಆ ರಾಜ್ಯಸಭೆಯ ವಿಧಾನಸಭೆ ರದ್ದಾಗಲಿಕ್ಕೆ ಕಾರಣ ಯಾರು? 2019 ಆಗಸ್ಟ್ನಲ್ಲಿ ಇಟ್ ಇಸ್ ನರೇಂದ್ರ ಮೋದಿ ಅವರ ಸರ್ಕಾರ ತೆಗೆದುಕೊಂಡಂತಹ ತೀರ್ಮಾನ. ಸೊ ದೀರ್ಘಕಾಲದಿಂದ ಕಾಂಗ್ರೆಸ್ನಲ್ಲಿ ಎಲ್ಲ ಹಂತಗಳಲ್ಲಿ ಅಧಿಕಾರವನ್ನು ಅನುಭವಿಸಿ ಮುಖ್ಯಮಂತ್ರಿಯಾಗಿ, ಲೋಕಸಭಾ ಸಂಸದನಾಗಿ, ರಾಜ್ಯಸಭಾ ಸಂಸದನಾಗಿ, ಕೇಂದ್ರದಲ್ಲಿ ಸಚಿವರಾಗಿ, ಮನಮೋಹನ್ ಸಿಂಗ್ ಸಂಪುಟದಲ್ಲೂ ಸಚಿವರಾಗಿ, ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾಗಿ ದೀರ್ಘಕಾಲ ಅಧಿಕಾರದ ಫಲವನ್ನು ಅನುಭವಿಸಿದಂತಹ
ಗುಲಾಂ ನಬಿ ಆಜಾದ್ ಜನನಾಯಕ ಅಲ್ಲ, ತಳಮಟ್ಟದ ರಾಜಕಾರಣಿ ಅಲ್ಲ. ಜಮ್ಮು ಕಾಶ್ಮೀರದಲ್ಲಿ ಪಕ್ಷ ಸಂಘಟನೆಯಲ್ಲಿ ಗುಲಾಂ ನಬಿ ಆಜಾದ್ ಅವರ ಕೊಡುಗೆ ಏನೂ ಇಲ್ಲ. ಆದರೂ ಕೂಡ ಆಸ್ಥಾನಿಕರು ಅಂತೇಳಿ ಕರಿಬೋದು. ಆ ಆಸ್ಥಾನಿಕರ ಗುಂಪಿನಲ್ಲಿ ಆಜಾದ್ ಅವರು ಇದ್ದಿದ್ದರಿಂದಾಗಿ ಆಜಾದ್ ಅವರ ರಾಜಕೀಯ ಅಧಿಕಾರ ರಾಜಕಾರಣಕ್ಕೆ ಯಾವುದೇ ತೊಡಕಾಗಲಿಲ್ಲ. ಕಾಂಗ್ರೆಸ್ ಅವರನ್ನು ತನ್ನ ಜೊತೆಗೆ ಕರೆದುಕೊಂಡು ಹೋಯಿತು ಪ್ರತಿ ಅಧಿಕಾರದ ಹಂತದಲ್ಲೂ ಕೂಡ. ಆದರೆ ಇದೇ ಆಜಾದ್ 2021ರಲ್ಲಿ ರಾಜ್ಯಸಭೆ ಮುಗಿದ ಬಳಿಕ, ಅವರ ಅವಧಿ ಮುಗಿದ ಬಳಿಕ ನರೇಂದ್ರ ಮೋದಿಯವರನ್ನು ಹೊಗಳ್ಕೊಂಡು ಕೂತರು. ನರೇಂದ್ರ ಮೋದಿ ಒಬ್ಬ ರಾಜಕೀಯ ಮುತ್ಸದ್ದಿ, ವಿರೋಧ ಪಕ್ಷದಲ್ಲಿದ್ದಾಗ ನಾನು ಮಾಡಿದ ಟೀಕೆಯ ಹೊರತಾಗಿಯೂ ಕೂಡ ನನ್ನ ವಿರುದ್ಧ ಅವರು ದ್ವೇಷವನ್ನು ಸಾಧಿಸ್ತಾ ಇಲ್ಲ. ರಾಹುಲ್ ಗಾಂಧಿ ಕಾರಣದಿಂದ ಕಾಂಗ್ರೆಸ್ಸಿಗೆ ಈ ಸ್ಥಿತಿ ಬಂತು. ನರೇಂದ್ರ ಮೋದಿ ಅವರಂತಹ ನಾಯಕ ನಮಗೆ ಬೇಕು, ಅವರು ಅಭಿವೃದ್ಧಿಯ ರಾಜಕಾರಣಿ, ಹೀಗೆ ಹೊಗಳ್ಕೊಂಡು ಬಂದರು. ನರೇಂದ್ರ ಮೋದಿ ಅವರು ಕೂಡ ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ನ ಟಾರ್ಗೆಟ್ ಮಾಡುವ ಸಲುವಾಗಿ ಗುಲಾಂ ನಬಿ ಆಜಾದ್ ಅವರನ್ನು ಹೊಗಳಿದ್ರು. ಅಷ್ಟೇ ಅಲ್ಲ, ನರೇಂದ್ರ ಮೋದಿ ಅವರ ಸರ್ಕಾರ ಗುಲಾಂ ನಬಿ ಆಜಾದ್ ಅವರಿಗೆ 2022ರಲ್ಲಿ ಪದ್ಮ ಪ್ರಶಸ್ತಿಯನ್ನು ಕೂಡ ಕೊಟ್ಟರು. ಸೊ ದೀರ್ಘಕಾಲದಿಂದ ಕಾಂಗ್ರೆಸ್ಸು ಜಮ್ಮು ಕಾಶ್ಮೀರದಲ್ಲಿ ತನ್ನ ನೆಲೆಯನ್ನು ಕಳೆದುಕೊಳ್ತಾ ಇದ್ರೂ ಕೂಡ ಗುಲಾಂ ನಬಿ ಆಜಾದ್ ಅವರಿಗೆ ಕಾಂಗ್ರೆಸ್ ಯಾವುದೇ ಅನ್ಯಾಯವನ್ನು ಮಾಡಲಿಲ್ಲ. ಆದರೆ ಅಧಿಕಾರವನ್ನು ಅನುಭವಿಸಿದಂತಹ ಗುಲಾಂ ನಬಿ ಆಜಾದ್ ಯಾವಾಗ ಕಾಂಗ್ರೆಸ್ನ ಸ್ಥಿತಿ ಹಿಂಗಾಗಿದೆ ಅಂತ ಹೇಳಿದ ತಕ್ಷಣ ಹೊರಬಂದರು. ಕಾಂಗ್ರೆಸ್ನಿಂದ ಹೊರಬಂದರು, ಪಕ್ಷವನ್ನು ಕಟ್ಟಿದ್ರು. ಆಜಾದ್ ಅವರು ಪಕ್ಷವನ್ನು ಕಟ್ಟದಂತಹ ಸಂದರ್ಭದಲ್ಲಿ ಸಹಜವಾಗಿ ಕೇಳಿ ಬಂದಂತಹ ಟೀಕೆ ಏನು ಅಂತ ಹೇಳಿದ್ರೆ, ಇದು BJPಗೆ ಅನುಕೂಲ ಮಾಡಿಕೊಡುವ ಸಲುವಾಗಿ ಕಟ್ಟಿದಂತಹ ಪಕ್ಷ ಅಂತೇಳಿ, ಕಾಂಗ್ರೆಸ್ನ ಮತಗಳನ್ನು ಒಡೆಯಲಿಕ್ಕೆ ಅಂತಲೇ ಗುಲಾಂ ನಬಿ ಆಜಾದ್ ಅವರು ಪಕ್ಷವನ್ನು ಕಟ್ಟಿದ್ದಾರೆ ಅಂತೇಳಿ. ಗುಲಾಂ ನಬಿ ಆಜಾದ್ ಅವರು ಏನು ಅನ್ಕೊಂಡಿದ್ರು ಅಂತ ಹೇಳಿದ್ರೆ, ಕಾಂಗ್ರೆಸ್ನಲ್ಲಿ ನಾನೊಬ್ಬ ದೊಡ್ಡ ನಾಯಕನಾಗಿರುವ ಕಾರಣ ನಾನು ಕಾಂಗ್ರೆಸ್ನಿಂದ ಹೊರಬಂದು ನನ್ನದೇ ಹೊಸ ಪಕ್ಷವನ್ನು ಕಟ್ಟಿದ್ರೆ ಕಾಂಗ್ರೆಸ್ನ ಮತಗಳೆಲ್ಲವೂ ಕೂಡ ನನಗೆ ಬರುತ್ತೆ, ಆ ಮುಖಾಂತರ ನಾನು ಕಾಂಗ್ರೆಸ್ಗೆ ಟಕ್ಕರ್ ಕೊಡ್ಬೋದು ಅಂತೇಳಿ BJPಯವರು ಕೂಡ ದಾಳವಾಗಿ ಬಳಸ್ಕೊಂಡ್ರು ಗುಲಾಂ ನಬಿ ಆಜಾದ್ ಅವರನ್ನ. ಎಲ್ಲೂ ಕೂಡ 2021ರ ಬಳಿಕ ಎಲ್ಲೂ ಕೂಡ ಗುಲಾಂ ನಬಿ ಆಜಾದ್ ತಾವು ಅನುಭವಿಸಿದಂತಹ ಅಧಿಕಾರಕ್ಕೆ ಕಾಂಗ್ರೆಸ್ಸಿಗೆ ಕೃತಜ್ಞರಾಗಿ ಉಳಿದುಕೊಳ್ಳಲೇ ಇಲ್ಲ. ರಾಹುಲ್ ಗಾಂಧಿ ಅವರನ್ನು ಟೀಕೆ ಮಾಡಿದ್ರು ಇದೇ ಗುಲಾಂ ನಬಿ ಆಜಾದ್. ಸೊ ಅಧಿಕಾರವನ್ನು ಅನುಭವಿಸಿ, ಸೊ ರಿಯಾಲಿಟಿ ಚೆಕ್ ಆಗ್ತಾ ಇದೆ ಗುಲಾಂ ನಬಿ ಆಜಾದ್ ಅವರಿಗೆ. ಲೋಕಸಭಾ ಚುನಾವಣೆಯಲ್ಲಿ ನಾವು ಒಂದು ಅಂಕಿಅಂಶವನ್ನು ಕೊಟ್ಟೆ ನಿಮಗೆ. 54 ಲಕ್ಷ ಮತಗಳಲ್ಲಿ ಮಾಜಿ ಮುಖ್ಯಮಂತ್ರಿ, ಅದು ಕೂಡ ಜಮ್ಮು ಕಾಶ್ಮೀರದಲ್ಲಿ ದೀರ್ಘಕಾಲದಿಂದ ಆ ರಾಜ್ಯದ ಪ್ರತಿನಿಧಿಯಾಗಿ ದೀರ್ಘಕಾಲದಿಂದ ಅಧಿಕಾರವನ್ನು ಅನುಭವಿಸಿದಂಥ ಒಬ್ಬ ವ್ಯಕ್ತಿ ಕಟ್ಟಿದಂತಹ ಪಕ್ಷಕ್ಕೆ 54 ಲಕ್ಷ ಮತಗಳಲ್ಲಿ ಕೇವಲ 80,000 ಮತಗಳು ಬಿದ್ದಿದೆ ಅಂತ ಹೇಳಿದ್ರೆ ಗುಲಾಂ ನಬಿ ಆಜಾದ್ ಅವರ ಪಕ್ಷದ ಪರಿಸ್ಥಿತಿ ಏನು, ಗುಲಾಂ ನಬಿ ಆಜಾದ್ ಅವರ ವರ್ಚಸ್ಸು ಎಷ್ಟರ ಮಟ್ಟಿಗೆ ಇದೆ ಎನ್ನುವಂಥದ್ದು ಅದರ ರಿಯಾಲಿಟಿ ಚೆಕ್ ಆಗಿದೆ. ಸೊ ಈಗ BJPಯವ್ರಿಗೂ ಬೇಕಾಗಿಲ್ಲ ಗುಲಾಂ ನಬಿ ಆಜಾದ್, ಬಿಕಾಸ್ ಗುಲಾಂ ನಬಿ ಆಜಾದ್ ಏನು ಪ್ರೂವ್ ಮಾಡಿಲ್ಲ ಲೋಕಸಭಾ ಚುನಾವಣೆಯಲ್ಲಿ. ಪಕ್ಷದ ಕಾರ್ಯಕರ್ತರು, ಪಕ್ಷದ ಮುಖಂಡರೆಲ್ಲ ರಿಟರ್ನ್ ಟು ಕಾಂಗ್ರೆಸ್. ಒಂದು ವೇಳೆ ಗುಲಾಂ ನಬಿ ಆಜಾದ್ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಒಂದಿಷ್ಟು ಮತಗಳನ್ನು ಸೆಳೆದುಕೊಂಡಿದ್ದಿದ್ರೆ ಬಹುಶಃ BJPಯವರು ಗುಲಾಂ ನಬಿ ಆಜಾದ್ ಅವರನ್ನು ಕರ್ಕೊಂಡು ಮಾತಾಡ್ತಾ ಇದ್ರೇನೋ. ಆದರೆ ಗುಲಾಂ ನಬಿ ಆಜಾದ್ ಅವಶ್ಯಕತೆ BJPಗಿಲ್ಲ, ಬಿಕಾಸ್ ಗುಲಾಂ ನಬಿ ಆಜಾದ್ ಜಮ್ಮು ಕಾಶ್ಮೀರದ ರಾಜಕಾರಣದಲ್ಲಿ ಬಿಗ್ ಝೀರೋ. ಸೊ ಭ್ರಮೆ ಏನಿತ್ತು ಗುಲಾಂ ನಬಿ ಆಜಾದ್ಗೆ, ಆ ಭ್ರಮೆ ಈಗ ನಿಧಾನಕ್ಕೆ ಕಳಚಿಕೊಳ್ಳಲಿಕ್ಕೆ ಶುರುವಾಗ್ತಾ ಇದೆ. ಸೊ ಆಜಾದ್ ಅವರ ಪಕ್ಷಕ್ಕೆ ಹೋಗಿದ್ದಂಥವರು ಕೂಡ ಭ್ರಮೆಯಲ್ಲಿದ್ದು ಮೋದಿ ಸಹಾಯ ಮಾಡ್ತಾರೆ, ಅಮಿತ್ ಶಾ ಸಹಾಯ ಮಾಡ್ತಾರೆ, ಗುಲಾಂ ನಬಿ ಆಜಾದ್ ಬೆಂಬಲ ನಮಗಿದೆ, ಗುಲಾಂ ನಬಿ ಆಜಾದ್ ಮೋದಿ ಅಮಿತ್ ಶಾ ಜೊತೆಗೆ ಚೆನ್ನಾಗಿದ್ದಾರೆ, ಹೀಗಾಗಿ ನಮಗೆ ಒಳ್ಳೆಯದಾಗುತ್ತೆ ಅಂತೇಳಿ ಹೋಗಿದ್ದಂಥವ್ರು ಎಲ್ಲರೂ ಕೂಡ ಈಗ ನಿಧಾನಕ್ಕೆ ಒಬ್ಬೊಬ್ಬರಾಗಿ ದಂಡಾಗಿ ಬರ್ತಾ ಇದ್ದಾರೆ. ಒಬ್ಬರೊಬ್ಬರಲ್ಲ, ಎಲ್ಲ ದೊಡ್ಡ ಲೀಡರ್ಸ್ಗಳು ರಿಟರ್ನ್ ಟು ಕಾಂಗ್ರೆಸ್. ಸೊ ಡೆಮೊಕ್ರಾಟಿಕ್ ಪ್ರೋಗ್ರೆಸಿವ್ ಆಜಾದ್ ಪಾರ್ಟಿ ಇನ್ನೂ 2 ವರ್ಷ ಆಗಿಲ್ಲ ಪಕ್ಷ ಕಟ್ಟಿ. ಆಜಾದ್
22 ಸೆಪ್ಟೆಂಬರ್ನಲ್ಲಿ ಕಟ್ಟಿದಂತಹ ಪಕ್ಷ ಇನ್ನೂ 2 ವರ್ಷ ಆಗಿಲ್ಲ. 2 ವರ್ಷದಲ್ಲಿ 2ನೇ ಚುನಾವಣೆಗೆ ಬರ್ತಾ ಇರೋವಂಥದ್ದು. ಆಜಾದ್ ಪಾರ್ಟಿಗೆ ಜನ ವೋಟ್ ಆಗ್ತಾ ಇಲ್ಲ. ಆಜಾದ್ ಪಕ್ಷವನ್ನು ಜನ ನಂಬ್ತಾ ಇಲ್ಲ. ಒಬ್ಬ ನಾಯಕನೇ ನಾನು ಇಂತಹ ಒಂದು ಕ್ರೂಷಿಯಲ್ ಎಲೆಕ್ಷನ್ನಲ್ಲಿ, ಒಂದು ಪ್ರಾದೇಶಿಕ ಪಕ್ಷವಾಗಿ ವಿಧಾನಸಭಾ ಚುನಾವಣೆ, ಪ್ರತಿಯೊಂದು ಪ್ರಾದೇಶಿಕ ಮೋರ್ ದ್ಯಾನ್ ಲೋಕಸಭೆ ಎಲೆಕ್ಷನ್ನು, ಅಸೆಂಬ್ಲಿ ಎಲೆಕ್ಷನ್ನು ತುಂಬ ಕ್ರೂಷಿಯಲ್. ಸೊ ಅತ್ಯಂತ ನಿರ್ಣಾಯಕ ಆಗಿರುವಂಥ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ತಾನೇ ಕಟ್ಟಿದ ಪಕ್ಷದ ಅಭ್ಯರ್ಥಿಗಳ ಪರ ನಾಯಕನಾದವನು ಪ್ರಚಾರಕ್ಕೆ ಹೋಗಲ್ಲ ಅನ್ನೋದಾದರೆ ಅಲ್ಲಿಗೆ ಅರ್ಥ ಆಗುತ್ತೆ ಆಜಾದ್ ಅವರು ಫಲಿತಾಂಶಕ್ಕೂ ಮೊದಲೇ ಸೋಲನ್ನು ಒಪ್ಕೊಂಡಿದ್ದಾರೆ ಅಂತೇಳಿ. ಇದು ಬೇಡವಾಗಿತ್ತು ಆಜಾದ್ ಅವರಿಗೆ. ಒಂದು ವೇಳೆ ಅವರು ಕಾಂಗ್ರೆಸ್ನಲ್ಲಿ ಇದ್ದಿದ್ದರೆ ಸದ್ಯದ ಸನ್ನಿವೇಶದಲ್ಲಿ ಬಹುಶಃ ಜಮ್ಮು ಕಾಶ್ಮೀರದಲ್ಲಿ ಅವರಿಗೆ ಒಂದು ಒಳ್ಳೆಯ ಸ್ಥಾನಮಾನ ಸಿಗ್ತಿತ್ತೇನೋ. ಅಲಯನ್ಸ್ ಮಾಡ್ಕೊಂಡಿದ್ದಾರೆ, ಒಳ್ಳೆಯ ಸ್ಥಾನಮಾನ ಖಂಡಿತ ಕೊಡ್ತಾ ಇತ್ತು ಕಾಂಗ್ರೆಸ್. ಬಿಕಾಸ್ ಕಾಂಗ್ರೆಸ್ ಆ ವಿಚಾರದಲ್ಲಿ ಕೆಲವು ಪ್ರಮುಖರು ಎನ್ನುವಂಥವರಿಗೆ ಎಲ್ಲೂ ಕೂಡ ಅವರನ್ನು ದೂರ ಇಟ್ಟಿಲ್ಲ. ಅವರಿಗೆ ಅಧಿಕಾರವನ್ನು ಕೊಟ್ಟಿದೆ, ಎಲ್ಲವನ್ನು ಕೊಟ್ಟಿದೆ. ಬಟ್ ಆಜಾದ್ ಸೇಮ್ SM ಕೃಷ್ಣ, ಆಜಾದ್ ಈಸ್ ನಥಿಂಗ್. SM ಕೃಷ್ಣ ಹೋಗಿ BJPಗೆ ಸೇರಿಕೊಂಡ್ರು, ಹೊಸ ಪಕ್ಷವನ್ನು ಕಟ್ಟಲಿಲ್ಲ, BJPಗೆ ಸೇರಿಕೊಂಡು SM ಕೃಷ್ಣ ಅವರನ್ನು ಹೆಂಗೆ ಪ್ರೊಜೆಕ್ಟ್ ಮಾಡಿದ್ರು BJP ಅವರು, ಹಾಗೆ ಹೀಗೆ ಅಂತೇಳಿ. SM ಕೃಷ್ಣ ಅವರನ್ನು ಕೇಳೋರಿಲ್ಲ ಈಗ BJPಯಲ್ಲಿ. ಹುಟ್ಟು ಹಬ್ಬಕ್ಕೆ ಹೋಗಿ ಒಂದು ಬೊಕ್ಕೆ ಕೊಟ್ಟು ಕಾಲು ಮುಗಿದು ಆಶೀರ್ವಾದ ತಗೊಂಡು ಅದನ್ನು ಒಂದು ಫೋಟೋ ಕ್ಲಿಕ್ ಮಾಡಿ ನಾವಿವತ್ತು SM ಕೃಷ್ಣ ಅವರ ಮನೆಗೆ ಹೋಗಿ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯವನ್ನು ಕೇಳಿದ್ವಿ, ಅವರ ಆಶೀರ್ವಾದವನ್ನು ಪಡೆದ್ವಿ ಎನ್ನುವಂತಹ ಪ್ರಚಾರವನ್ನು ಗಿಟ್ಟಿಸ್ಕೊಳ್ತಾ ಇದ್ದಾರೆ ಬಿಟ್ಟರೆ BJPಯವರು. SM ಕೃಷ್ಣ ಪೊಸಿಷನ್ ಏನು BJPಯಲ್ಲಿ? ಯಾರಿಗೆ ಬೇಕಾಗಿಲ್ಲ SM ಕೃಷ್ಣ. ಬಹುಶಃ BJPಯವರೇ ಕೇಳ್ಬೋದು ಯಾರು SM ಕೃಷ್ಣ ಆದರೆ ಅಂತೇಳಿ. ಅದೇ ಪರಿಸ್ಥಿತಿ ಆಗಿರುವಂಥದ್ದು ಆಜಾದ್. SM ಕೃಷ್ಣ ಆ ವಿಚಾರದಲ್ಲಿ ಸ್ವಲ್ಪ ಸೇಫಾಗಿ ಆಟ ಆಡಿದ್ದಾರೆ. ಹೊಸ ಪಕ್ಷವನ್ನು ಕಟ್ಟದೆ ಹೋಗಿ ಸೇರ್ಕೊಂಡಿದ್ದಾರೆ, ಹಾಗಾಗಿ ಭಾರ ಕಮ್ಮಿ. ಬಟ್ ಆಜಾದ್ ಹೊಸ ಪಕ್ಷವನ್ನು ಕಟ್ಟಿ ಹೊಡೆತ ತಿಂದಿದ್ದಾರೆ.